ಬೇಲೂರು ಕಡೆ ಬರ್ತಾ ಇದ್ದೀವಿ. ಸೊ ಬೇಲೂರುನು ಮಾಡೋಣ. ನಮ್ಮ ಪೂರ್ವಜರು 900 ವರ್ಷಗಳ ಹಿಂದೆ ಹೇಗೆ ಶಿಲ್ಪಕಲೆಗಳನ್ನ ಕೆತ್ತಿದ್ರು ಅದನ್ನು ತೋರಿಸುವ ಆಸೆ ಇದೆ ನನಗೆ. ಅಲ್ಲಿರೋ ಆನೆ, ಕುದುರೆ, ಮತ್ತೆ ಆ, ನೃತ್ಯ ಮಾಡುವ ಅಪ್ಸರೆಗಳು ಜೀವಂತವಾಗಿರೋ ತರ ಇದೆ. ಆ ಶಿಲ್ಪಕಲೆಗಳನ್ನ ನೋಡಿದ್ರೆ ಒಂದ್ಸಲಿ ಆ ಇನ್ನೂ ಅದರ ಇತಿಹಾಸದ ಬಗ್ಗೆ ಹೇಳೋ ಆಸೆ ಇದೆ. ಬನ್ನಿ ನೋಡೋಣ. ಸ್ನೇಹಿತರೆ, 1116-17 ಅವಧಿಯಲ್ಲಿ ವಿಷ್ಣುವರ್ಧನರು ತಲಕಾಡನ್ನು ವಶಪಡಿಸಿಕೊಂಡ ನಂತರ ವಿಜಯದ ನಂತರ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಮಸ್ತೆ ಸ್ನೇಹಿತರೆ, ನಾನೀಗ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿದ್ದೀನಿ. ದೇವಸ್ಥಾನದ ಒಳಗಡೆ ಮತ್ತೆ ಹೊರಗಡೆ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಈ ಗೋಪುರದ ಬಗ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಗೋಪುರಗಳನ್ನ ನೋಡ್ತೀವಿ. ನೀವು ಮೇಲೆ ನೋಡ್ಬೋದು 2 ಕೊಂಬು, ಅದು ಗೋವಿನ ಸಂಕೇತ. ನಾವು ಗೋವನ್ನ ದೇವರಾಗಿ ಪೂಜೆ ಮಾಡ್ತೀವಿ. ಗೋಪುರ ಅಂದ್ರೆ ಇದು ಗೋವು ಅಂತ. ಸೊ ಯಾವಾಗ್ಲೂ ಗೋಪುರ ನಮ್ಮ ಏನು ಊರಿದೆ ಪಕ್ಕದಲ್ಲಿ, ಊರಿಗಿಂತ ಎತ್ತರದ ಇದ್ರಲ್ಲಿ ಇರುತ್ತೆ. ಅಂದ್ರೆ ಎತ್ತರದ ಪ್ರದೇಶದಲ್ಲೇನೆ ಇರ್ಬೇಕು ಅದು ಮೇಲಕ್ಕೆ ಅಂತ. ಸೊ ಅದಕ್ಕಿಂತ ಮೇಲಕ್ಕೆ ಯಾವ್ದನ್ನ ಕಟ್ಟಬಾರ್ದು ಎಂಬ ಅರ್ಥದಲ್ಲಿ ಅವಾಗ ದೇವಸ್ಥಾನಕ್ಕೆ ಗೋಪುರನ ಕಟ್ಟಿದ್ರು. ಸೊ ಈ ಕಡೆಗೆ ಬಂದ್ರೆ ನೀವು ಇಲ್ಲಿ ನೋಡ್ಬೋದು, ಇದು ಚೆನ್ನಕೇಶವನ ದೇವಸ್ಥಾನ. ಈ ಚೆನ್ನಕೇಶವನ ದೇವಸ್ಥಾನ 2 ಭಾಗವಾಗಿ ಮಾಡಿದ್ದಾರೆ. ಒಂದು ನರ ಮತ್ತೆ ಇನ್ನೊಂದು ನಾರಾಯಣ ಅಂತ. ನರ ಅಂದ್ರೆ ಜನಸಾಮಾನ್ಯರ ಆವಾಗಿನ ಜನಸಾಮಾನ್ಯರು ಯಾವ ತರ ಬಟ್ಟೆಗಳನ್ನ ಬಳಸ್ತಾ ಇದ್ರು, ಯಾವ ತರ ಇದ್ರು, ಅವರ ವ್ಯವಸ್ಥೆ ಮತ್ತೆ ಅವರ ಜನಜೀವನದಲ್ಲಿ ಹೇಗೆ ಇದ್ರು ಅನ್ನೋದನ್ನ ವಾಸ್ತುಶಿಲ್ಪಗಳ ಮುಖಾಂತರ ತಿಳಿಸಿದ್ದಾರೆ. ಮತ್ತೆ ನೃತ್ಯಗಾರ್ತಿಯರ ಬಗ್ಗೆ, ಹೆಣ್ಣಿನ ಬಗ್ಗೆ, ಮತ್ತೆ ದೇವರುಗಳ ಬಗ್ಗೆ ಎಲ್ಲಾ ಬಗ್ಗೆನೂ ಈ ಚೆನ್ನಕೇಶವ ದೇವಸ್ಥಾನದ ಹೊರಭಾಗದಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ಬೋದು ನೀವು, ಇದು ದೀಪಸ್ತಂಭ. ಆಗಿನ ಕಾಲದಲ್ಲಿ ದೀಪ ಹಚ್ತಾ ಇದ್ರು ಅಲ್ಲಿ. ಸೊ ಈ ದೀಪದ ವಿಶೇಷತೆ ಏನಂದ್ರೆ, ಕೆಳಗಡೆ ನೀವು ನೋಡ್ಬೋದು ಅಲ್ಲಿ ಪಿಲ್ಲರ್, ಇದು ಒಳಭಾಗದಲ್ಲಿ ಯಾವುದೇ ಆಧಾರ ಇಲ್ಲದೆ ಹಾಗೆ ಮೇಲೆ ನಿಲ್ಸಿದ್ದಾರೆ. ಸೊ ಪಿಲ್ಲರ್ ಒಳಗಡೆ ಹೋಗಿಲ್ಲ, ಹಾಗೆ ಕಲ್ಲಿನ ಮೇಲೆ ಕೂರಿಸಿರೋದು ಇದು, ಅದೇ ಇದರ ವಿಶೇಷತೆ. ಹಾಗೇನೆ 3 ಕಾಲೂನು 4 ಕಡೆ ಇದೆ. ಒಂದು ಕಡೆ ಅದು ಇನ್ನೂ ಸ್ಟ್ರಕ್ಚರ್ ಸರಿಯಾಗಿ ಕೂತಿಲ್ಲ. ಸೊ ಮೂರ್ ಕಾಲಲ್ಲೇ ನಿಂತಿದೆ, ಆದ್ರೂ ಇದು ಏನೂ ಆಗಿಲ್ಲ. ಇಲ್ಲಿರುವ ಸ್ಥಳೀಯರು ಹೇಳ್ತಾರೆ, 2-3 ಸಲ ಭೂಕಂಪ ಆದ್ರೂ ಸಹ ಈ ಕಂಬಕ್ಕೆ ಏನು ಆಗಿಲ್ಲ ಅಂತ. ಸೊ ನೀವು ನೋಡ್ಬೋದು ಕಂಬದ ಸ್ಟ್ರೆಂತ್ ಎಷ್ಟಿರ್ಬೋದು ಅಂತ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಈ ದೇವಾಲಯವನ್ನ ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ರು. ಅವರ ಮೊಮ್ಮಗ ವೀರಬಳ್ಳಾಳ ಇದನ್ನ ಕಂಪ್ಲೀಟ್ ಮಾಡಿದ್ರು. ನಿಮ್ಗೆ ಆ ಕಡೆ ಎಡಗಡೆ ಕಾಣುತ್ತಲ್ಲ, ಅದು ಮೊದಲನೇದಾಗಿ ಆ ಸ್ಟ್ರಕ್ಚರ್ ಅನ್ನ ಮಾಡಿದ್ರು. ಅದನ್ನ ಕಾಪಿ ಮಾಡಿಕೊಂಡು ಇದನ್ನ ಈ ಕಡೆ ಬಲಗಡೆಗೆ ಬಂದ್ರೆ ಚೆನ್ನಕೇಶವ ದೇವಸ್ಥಾನ ಇದೆಯಲ್ಲ, ಇದನ್ನ ಅದೇ ತರ ಡೆವಲಪ್ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಸಳ ಮತ್ತು ಸುಧಾತ ಮುನಿಯೊಂದಿಗೆ ನಡೆದ ಒಂದು ದಂತಕಥೆ ಶಿಲ್ಪಕಲೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸುಧಾತರು ಸಳಗೆ ಹೊಯ್ ಸಳ ಎಂದು ಕೂಗಿದರು. ಅಂದರೆ ಸಳ ಹೊಡೆ ಎಂಬ ಅರ್ಥ. ಗುರುವಿನ ಆಜ್ಞೆಯನ್ನು ಪಾಲಿಸಿದ ಸಳ ಧೈರ್ಯದಿಂದ ಹುಲಿಯನ್ನು ಎದುರಿಸಿ ಸಂಹರಿಸಿದನು. ಈ ಘಟನೆಯ ನೆನಪೇ ಮುಂದೆ ಹೊಯ್ಸಳ ಎಂಬ ಹೆಸರಿಗೆ ಕಾರಣವಾಯಿತು. ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವೇ ನಂತರ ಹೊಯ್ಸಳರ ರಾಜವಂಶದ ಲಾಂಛನವಾಗಿ ಪ್ರಸಿದ್ಧವಾಯಿತು. ನೀವು ಇಲ್ಲಿ ಮೇಲೆ ನೋಡ್ಬೋದು, ಬಳೆ ಥರ ಇದೆಯಲ್ಲ, ಸರ್ಕಲ್ ಥರ,
ಅದು ಬಂದು ವಿಷ್ಣುವಿನ ದಶಾವತಾರಗಳು: ಮತ್ಸ್ಯ ಅವತಾರ, ಕುರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮಕೃಷ್ಣ, ಗೌತಮ. ಈಗ ನಡೀತಾ ಇರೋದು ಕಲಿಯುಗ. ನೀವು ಮೇಲೆ ದರ್ಪಣ ಸುಂದರಿಯನ್ನು ನೋಡ್ಬೋದು, ಅಂದರೆ ಕನ್ನಡಿಯನ್ನು ಹಿಡಿದ ಸುಂದರಿ. ಕೈಯಲ್ಲಿ ಕನ್ನಡಿಯನ್ನು ಹಿಡಿದು ತನ್ನ ಪ್ರತಿಬಿಂಬವನ್ನು ನೋಡುತ್ತಿರುವ ಭಂಗಿಯಲ್ಲಿ ಈ ಶಿಲ್ಪವನ್ನು ಕೆತ್ತಲಾಗಿದೆ. ಈ ಶಿಲ್ಪದಲ್ಲಿ ಸುಂದರಿಯ ಕೈ ಅಥವಾ ಸಮೀಪದಲ್ಲಿ ಗಿಳಿಯ ಚಿತ್ರ ಕಾಣುತ್ತದೆ. ಆಕೆಯ ಆಭರಣಗಳು ಮತ್ತು ದೇಹದ ನಾಜೂಕಾದ ಕೆತ್ತನೆ ಹೊಯ್ಸಳ ಶಿಲ್ಪಗಳ ಸೂಕ್ಷ್ಮ ಕಲೆಯನ್ನು ತೋರಿಸುತ್ತದೆ. ಕಲ್ಲಿನಲ್ಲಿ ಕೆತ್ತಿದ ಗಿಳಿಯು ಕೂಡ ಜೀವಂತವಾಗಿ ಕಾಣಿಸುವಷ್ಟು ಸೂಕ್ಷ್ಮವಾಗಿ ಈ ಶಿಲ್ಪವನ್ನು ರೂಪಿಸಲಾಗಿದೆ. ಮದನಿಕೆ ಅಥವಾ ಶಿಲಾಬಾಲಿಕೆಗಳಲ್ಲಿ ಕೆಲವು ನೃತ್ಯ ಮಾಡುತ್ತಿರುವ ಭಂಗಿಯಲ್ಲಿ ಕಾಣುತ್ತವೆ. ದೇಹದ ತ್ರಿಭಂಗಿ, ಕೈಗಳ ಚಲನೆ ಮತ್ತು ಮುಖಭಾವಗಳ ಮೂಲಕ ಶಿಲ್ಪಿ ನೃತ್ಯದ ಚಲನೆಯನ್ನು ನಿಂತ ಕಲ್ಲಿನಲ್ಲೇ ತೋರಿಸಿದ್ದಾನೆ. ಬೇಲೂರಿನ ಮದನಿಕೆಗಳು ನೃತ್ಯಗಾರ್ತಿಯರು, ಸಂಗೀತಗಾರ್ತಿಯರು ಮತ್ತು ವಿವಿಧ ಭಂಗಿಯಲ್ಲಿರುವ ಸುಂದರಿಯನ್ನು ಚಿತ್ರಿಸುತ್ತವೆ. ದೇವಾಲಯದ ಹೊರಗೋಡೆಗಳ ಕೆಳಭಾಗದಲ್ಲಿ ಆನೆಗಳು ಮತ್ತು ಕುದುರೆಗಳ ಸರಣಿ ಕಾಣುತ್ತದೆ. ಪ್ರತಿಯೊಂದು ಆನೆಯನ್ನು ಒಂದೇ ರೀತಿಯಲ್ಲಿ ಮಾಡದೆ ವಿಭಿನ್ನ ಭಂಗಿ ಮತ್ತು ವಿವರಗಳೊಂದಿಗೆ ಕೆತ್ತಿರುವುದು ಶಿಲ್ಪಿಗಳ ಕಲ್ಪನಾ ಶಕ್ತಿಯನ್ನು ತೋರಿಸುತ್ತದೆ. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಶಿಲಾಬಾಲಿಕೆಗಳಲ್ಲಿ ನೃತ್ಯ ಮಾಡುತ್ತಿರುವ ಮಹಿಳೆಯ ಶಿಲ್ಪ ಅತ್ಯಂತ ಮನಮೋಹಕವಾದ ಕೃತಿಗಳಲ್ಲಿ ಒಂದು. ಕಠಿಣವಾದ ಕಲ್ಲಿನಲ್ಲಿಯ ನೃತ್ಯದ ಚಲನೆ, ಲಯ ಮತ್ತು ಭಾವನೆಯನ್ನು ಶಿಲ್ಪಿ ಅದ್ಭುತವಾಗಿ ಮೂಡಿಸಿದ್ದಾನೆ. ಈ ಶಿಲಾಬಾಲಿಕೆಯ ದೇಹವು ನೃತ್ಯದ ಭಂಗಿಗೆ ತಕ್ಕಂತೆ ಸ್ವಲ್ಪ ಬಾಗಿರುವಂತೆ ಕಾಣುತ್ತದೆ. ಕೈಗಳ ಚಲನೆ, ಕಾಲಿನ ಭಂಗಿ ಮತ್ತು ದೇಹದ ತಿರುವು ನೃತ್ಯದ ಒಂದು ಕ್ಷಣವನ್ನು ಕಲ್ಲಿನಲ್ಲಿ ಸ್ಥಿರಗೊಳಿಸುವಂತೆ ಭಾಸವಾಗುತ್ತದೆ. ಆಕೆಯ ಮುಖದ ಭಾವನೆ, ಕೇಶ ವಿನ್ಯಾಸ, ಕಿವಿಯೋಲೆ, ಹಾರ, ಬಳೆಗಳು, ಸೊಂಟದ ಆಭರಣ ಮತ್ತು ಕಾಲಿನ ಆಭರಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಆಭರಣಗಳಲ್ಲಿನ ಸಣ್ಣ ವಿವರಗಳನ್ನು ಗಮನಿಸಿದರೆ ಹೊಯ್ಸಳ ಶಿಲ್ಪಿಗಳ ಅಪಾರ ಕೌಶಲ್ಯವನ್ನು ತಿಳಿಯುತ್ತದೆ. ವಿಶೇಷವೆಂದರೆ ಶಿಲ್ಪಿ ಕೇವಲ ಮಹಿಳೆಯ ರೂಪವನ್ನು ಮಾತ್ರ ಕೆತ್ತಿಲ್ಲ, ನೃತ್ಯದ ಚಲನೆಯನ್ನು ಕಲ್ಲಿನಲ್ಲೇ ತೋರಿಸಲು ಪ್ರಯತ್ನಿಸಿದ್ದಾನೆ. ಆದ್ದರಿಂದ ಶಿಲಾಬಾಲಿಕೆಯನ್ನು ನೋಡಿದಾಗ ಆಕೆ ಮುಂದಿನ ಕ್ಷಣದಲ್ಲೇ ಮತ್ತೆ ನೃತ್ಯ ಆರಂಭಿಸುವಂತೆ ಅನುಭವವಾಗುತ್ತದೆ. ಇಲ್ಲಿನ ಶಿಲ್ಪಕಲೆಗಳನ್ನು ಗಮನಿಸಿದರೆ ನೀವು ನೋಡಬಹುದು, ಇಲ್ಲಿನ ಪ್ರತಿಯೊಂದು ಶಿಲ್ಪಕಲೆಯನ್ನು ಇಂಟರ್ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಹೊರಗಡೆ ಶಿಲ್ಪಕಲೆಗಳನ್ನು ಕೆತ್ತಿಸಿ ತಗೊಬಂದು ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಇಂಟರ್ಲಾಕ್ ಮಾಡಿ ಇಟ್ಟಿದ್ದಾರೆ. ಬೇಲೂರಿನ ನಾಗಶಿಲ್ಪಕಲೆಯಲ್ಲಿ ನಾಗ ಮತ್ತು ಸರ್ಪದ ಚಿತ್ರಣಗಳು ಕೂಡ ಗಮನ ಸೆಳೆಯುತ್ತವೆ. ಹೊಯ್ಸಳ ಶಿಲ್ಪಿಗಳು ಸರ್ಪದ ದೇಹದ ಸುರುಳಿ, ಚರ್ಮದ ವಿನ್ಯಾಸ ಮತ್ತು ಚಲನೆಯ ಭಾವನೆಯನ್ನು ಕಲ್ಲಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಮೂಡಿಸಿದ್ದಾರೆ. ಭಾರತೀಯ ಸಂಪ್ರದಾಯದಲ್ಲಿ ನಾಗವು ಶಕ್ತಿ, ರಕ್ಷಣೆ ಮತ್ತು ಫಲವತ್ತತೆಯ ಸಂಕೇತವಾಗಿ ಹಲವು ಸಂದರ್ಭಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ದೇವಾಲಯದ ಶಿಲ್ಪಕಲೆಯಲ್ಲಿ ನಾಗವು ದೇವತೆಗಳು ಅಥವಾ ಪೌರಾಣಿಕ ಕಥೆಗಳ ಭಾಗವಾಗಿಯೂ ಕಾಣಿಸಿಕೊಳ್ಳುತ್ತದೆ. ಹೊಯ್ಸಳ ಶಿಲ್ಪಿಗಳು ರಾಮಾಯಣದ ಪ್ರಮುಖ ಪ್ರಸಂಗಗಳನ್ನು ದೇವಾಲಯದ ಗೋಡೆಗಳ ಮೇಲೆ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಅವುಗಳಲ್ಲಿ ರಾವಣನ ತಪಸ್ಸು ಮತ್ತು ಶಿವನನ್ನು ಉಳಿಸಿಕೊಳ್ಳಲು ರಾವಣ ಮಾಡಿದ ಕಠಿಣ ಸಾಧನೆಯ ಕಥೆ ವಿಶೇಷವಾದದ್ದು. ಪುರಾಣ ಕಥೆಯ ಪ್ರಕಾರ ಲಂಕಾಧಿಪತಿ ರಾವಣನು ಅಪಾರ ಶಕ್ತಿ ಮತ್ತು ವರಗಳನ್ನು ಪಡೆಯಲು ಶಿವನನ್ನು ಆರಾಧಿಸಿ ಕಠಿಣ ತಪಸ್ಸು ಮಾಡಿದನು. ಶಿವನನ್ನು ಪ್ರಸನ್ನಗೊಳಿಸಲು ತನ್ನ ದೇಹವನ್ನೇ ತ್ಯಾಗ ಮಾಡಲು ಮುಂದಾದನೆಂಬ ಕಥೆಯೂ ಇದೆ. ರಾವಣನ ಭಕ್ತಿ ಮತ್ತು ತಪಸ್ಸಿನ ತೀವ್ರತೆಯನ್ನು ಶಿಲ್ಪಿ ದೇಹದ ಭಂಗಿ, ಮುಖದ ಅಭಿವ್ಯಕ್ತಿ ಮತ್ತು ಕೈಗಳ ವಿನ್ಯಾಸದ ಮೂಲಕ ತೋರಿಸಲು ಪ್ರಯತ್ನಿಸಿದ್ದಾನೆ. ಇದೇ ಕಥೆಯ ಮತ್ತೊಂದು ಪ್ರಸಿದ್ಧ ಪ್ರಸಂಗದಲ್ಲಿ ರಾವಣನು ಕೈಲಾಸ ಪರ್ವತವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಆಗ ಶಿವನು ತನ್ನ ಕಾಲಿನ ಬೆರಳಿನಿಂದ ಪರ್ವತವನ್ನು ಒತ್ತಿ ರಾವಣನನ್ನು ಅದರ ಕೆಳಗೆ ಸಿಲುಕಿಸುತ್ತಾನೆ. ನಂತರ ರಾವಣನು ಶಿವನನ್ನು ಸ್ತುತಿಸಿ ಕ್ಷಮೆ ಕೋರುತ್ತಾನೆ ಎಂಬುದು ಪುರಾಣದ ಕಥೆ. ಬೇಲೂರಿನ ಶಿಲ್ಪಗಳಲ್ಲಿ ದೇವಾಲಯ ಮಾತ್ರವಲ್ಲದೆ ಆ ಕಾಲದ ಅರಮನೆಗಳು, ರಾಜದರ್ಬಾರು ಮತ್ತು ಸಾಮಾಜಿಕ ಜೀವನದ ಕಲ್ಪನೆಗಳನ್ನು ಶಿಲ್ಪಿಗಳು ವಿವಿಧ ದೃಶ್ಯಗಳ ಮೂಲಕ ತೋರಿಸಿದ್ದಾರೆ. ಅರಮನೆಯ ಬಾಲ್ಕನಿ ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ಕಂಬಗಳು, ಕಮಾನು ಮಾದರಿಯ ಅಲಂಕಾರ, ಜಾಲರಿ ಕಿಟಕಿಗಳು,
ಮೇಲ್ಛಾವಣಿಯ ಅಲಂಕಾರ ಮತ್ತು ಸಣ್ಣ ಶಿಲ್ಪ ಕಲಾಕೃತಿಗಳು ಕಾಣುತ್ತವೆ. ಕಲ್ಲಿನಲ್ಲಿ ಇಂತಹ ಕಟ್ಟಡದ ಭಾಗಗಳನ್ನು ಸಣ್ಣ ಪ್ರಮಾಣದಲ್ಲಿ ಕೆತ್ತಿರುವುದರಿಂದ ಆ ಕಾಲದ ವಾಸ್ತುಶೈಲಿಯ ಬಗ್ಗೆ ಒಂದು ಕಲ್ಪನೆ ದೊರೆಯುತ್ತದೆ. ವಿಶೇಷವಾಗಿ ಕಂಬಗಳ ಮೇಲಿನ ಕೆತ್ತನೆಗಳು ಮತ್ತು ಜಾಲರಿ ಮಾದರಿಯ ಕಿಟಕಿಗಳು ಅರಮನೆಗೆ ವೈಭವದ ರೂಪ ನೀಡುತ್ತವೆ. ಬಾಲ್ಕನಿಯಲ್ಲಿ ನಿಂತಿರುವ ವ್ಯಕ್ತಿಗಳ ಶಿಲ್ಪಿಗಳಿದ್ದರೆ ಅವು ರಾಜಕುಟುಂಬ ಅಥವಾ ಅರಮನೆಯ ಜೀವನದ ದೃಶ್ಯವನ್ನು ಸೂಚಿಸುವಂತೆ ಕಾಣುತ್ತವೆ. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಶಿಲ್ಪಕಲೆಯನ್ನು ನೋಡಿದಾಗ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುತ್ತದೆ. ಇಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು 1000 ವರ್ಷಗಳ ಹಿಂದೆ ಯಾವ ಕಲ್ಲಿನಲ್ಲಿ ಮಾಡಿದರು? ಹೊಯ್ಸಳ ಶಿಲ್ಪಿಗಳು ಮುಖ್ಯವಾಗಿ ಕ್ಲೋರಿಟಿಕ್ ಸಿಸ್ಟ್ ಅಥವಾ ಸೋಪ್ ಸ್ಟೋನ್ ಎಂದು ಕರೆಯುವ ಮೆದುಗಲ್ಲನ್ನು ಬಳಸಿದರು. ಅಂದರೆ ನಾವೀಗ ಅದನ್ನು ಬಳಪದ ಕಲ್ಲು ಅಂತ ಹೇಳ್ತೀವಿ. ಇದು ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಪವಿತ್ರ ಬಾಗಿಲು. ವೈಕುಂಠದ ಪ್ರವೇಶ ದ್ವಾರದ ಕಲ್ಪನೆಯನ್ನು ನೆನಪಿಸುವ ಈ ಬಾಗಿಲಿನ ಪ್ರತಿಯೊಂದು ಭಾಗದಲ್ಲೂ ಹೊಯ್ಸಳರ ಶಿಲ್ಪಕಲೆಯ ಅದ್ಭುತ ಪ್ರತಿಭೆ ಕಾಣುತ್ತದೆ. ಬಾಗಿಲಿನ ಚೌಕಟ್ಟನ್ನು ಗಮನಿಸಿದರೆ ಒಂದರೊಳಗೆ ಮತ್ತೊಂದು ಎಂಬಂತೆ ಅನೇಕ ಅಲಂಕಾರಿಕ ಪದರಗಳನ್ನು ಕೆತ್ತಲಾಗಿದೆ. ಹೂವಿನ ಬಳ್ಳಿಗಳು, ಲತೆಗಳು ಮತ್ತು ಸೂಕ್ಷ್ಮವಾದ ಶಿಲ್ಪ ಕಲಾಕೃತಿಗಳು ಇಡೀ ಬಾಗಿಲಿಗೆ ವೈಭವದ ರೂಪವನ್ನು ನೀಡುತ್ತವೆ. ಕಲ್ಲಿನ ಮೇಲೆ ಇಷ್ಟು ನಾಜೂಕಾದ ವಿನ್ಯಾಸವನ್ನು ಮೂಡಿಸಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಬಾಗಿಲು ಕೇವಲ ಒಳಗೆ ಹೋಗುವ ದಾರಿ ಮಾತ್ರವಲ್ಲ, ದೇವಾಲಯದ ಪವಿತ್ರತೆಯನ್ನು ಅನುಭವಿಸುವ ಮೊದಲ ಹೆಜ್ಜೆಯೂ ಹೌದು. ಬೇಲೂರಿನ ಈ ಬಾಗಿಲನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ಸಣ್ಣ ಭಾಗಕ್ಕೂ ಅಲಂಕಾರ ಮತ್ತು ಕಲೆಗೆ ಸಮಾನ ಮಹತ್ವ ನೀಡಲಾಗಿತ್ತು. ನವರಂಗದ ಪ್ರಸಿದ್ಧ ಕಂಬಗಳಲ್ಲಿ ನರಸಿಂಹ ಕಂಬ ಪ್ರಮುಖವಾದದ್ದು. ಇದರ ಮೇಲೆ ಸಣ್ಣ ಸಣ್ಣ ದೇವತಾ ಆಕೃತಿಗಳು ಮತ್ತು ಸೂಕ್ಷ್ಮ ಕೆತ್ತನೆಗಳ ಹಲವಾರು ಪದರಗಳಿವೆ. ಈ ಕಂಬವು ಹಿಂದೆ ತನ್ನ ಅಕ್ಷದ ಮೇಲೆ ತಿರುಗುತ್ತಿತ್ತು ಎಂಬ ಸ್ಥಳೀಯ ಪ್ರಸಿದ್ಧ ನಂಬಿಕೆ ಇದೆ. ಮೋಹಿನಿ ಕಂಬ ಕೂಡ ಬಹಳ ಪ್ರಸಿದ್ಧ. ಇದರ ಮೇಲೆ ಮೋಹಿನಿ ರೂಪದ ಶಿಲ್ಪದ ಜೊತೆಗೆ ಹಲವು ಅಲಂಕಾರಿಕ ಪಟ್ಟಿಗಳು ಮತ್ತು ಪೌರಾಣಿಕ ಆಕೃತಿಗಳನ್ನು ಕೆತ್ತಲಾಗಿದೆ. ಕಂಬದ ಒಂದು ಸಣ್ಣ ಭಾಗವನ್ನು ಉದ್ದೇಶಪೂರ್ವಕವಾಗಿ ಕೆತ್ತದೆ ಬಿಡಲಾಗಿದೆ ಎಂಬ ಪ್ರಸಿದ್ಧ ವಿವರಣೆಯೂ ಇದೆ. ಕಲೆಗೆ ಅಂತ್ಯವಿಲ್ಲ ಎಂಬ ಸಂದೇಶದಂತೆ ಇದನ್ನು ನೋಡಲಾಗುತ್ತದೆ. ಮಧ್ಯಭಾಗದ ಕೆಲವು ಪ್ರಮುಖ ಕಂಬಗಳ ಮೇಲ್ಭಾಗದಲ್ಲಿ ಮದನಿಕೆ ಅಥವಾ ಶಿಲಾ ಬಾಲಿಕೆಗಳ ಆಕೃತಿಗಳಿವೆ. ನೃತ್ಯ, ಸಂಗೀತ ಮತ್ತು ವಿವಿಧ ಭಂಗಿಗಳಿರುವ ಈ ಮಹಿಳಾ ಶಿಲ್ಪಗಳು ಕಂಬಗಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಹಿಂಭಾಗದ ಮಂಟಪದ ವಿಶೇಷತೆ ಅಂದರೆ ಈ ಮಂಟಪವು ಕಲ್ಲಿನ ಕಂಬಗಳ ಮೇಲೆ ನಿಂತಿರುವ ವಿಶಾಲ ಸಭಾಂಗಣದ ವಿನ್ಯಾಸವನ್ನು ಹೊಂದಿದೆ. ಹೊಯ್ಸಳ ವಾಸ್ತುಶಿಲ್ಪಿಯಲ್ಲಿ ಮಂಟಪವು ಜನರು ಸೇರುವ, ಧಾರ್ಮಿಕ ಆಚರಣೆಗಳು ನಡೆಯುವ ಮತ್ತು ದೇವಾಲಯದ ಚಟುವಟಿಕೆಗಳಿಗೆ ಬಳಸುವ ಪ್ರಮುಖ ವಾಸ್ತು ಭಾಗವಾಗಿತ್ತು. ಬೇಲೂರಿನ ಚೆನ್ನಕೇಶವ ದೇವಾಲಯದ ಪ್ರಮುಖ ವಿಶೇಷತೆ ಅಂದರೆ ನಕ್ಷತ್ರಾಕಾರದ ಆಕೃತಿ. ನೀವು ಮೇಲಿನಿಂದ ನೋಡಿದರೆ ದೇವಸ್ಥಾನವು ನಕ್ಷತ್ರದ ಆಕಾರದಲ್ಲಿ ಕಾಣುತ್ತದೆ. ದೇವಾಲಯವನ್ನು ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಿರುವುದರಿಂದ ಸುತ್ತಲೂ ಪ್ರದಕ್ಷಿಣೆ ಮಾಡುವಾಗ ದೇವಾಲಯದ ಪ್ರತಿಯೊಂದು ಭಾಗವನ್ನು ವಿಭಿನ್ನ ಕೋನದಿಂದ ನೋಡಬಹುದು. कहो